ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಇಂದು ದಿವಂಗತ ಬಿ. ಸತ್ಯನಾರಾಯಣ ಅವರ ಸುಪುತ್ರ ಹಾಗೂ ಜನಾನುರಾಗಿ ಯುವ ನಾಯಕ ಬಿಎಸ್ ಸತ್ಯಪ್ರಕಾಶ್ ಅವರು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಯಕ್ರಮದ ಮೊದಲ ಭಾಗವಾಗಿ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ 110 ಪೌರ ಕಾರ್ಮಿಕರಿಗೆ ಚಳಿಗಾಲದ ಹಿನ್ನೆಲೆಯಲ್ಲಿ ಸ್ವೆಟರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸತ್ಯಪ್ರಕಾಶ್ ಅವರು, ಸಮಾಜದ ಆರೋಗ್ಯ ಕಾಪಾಡುವ ಶ್ರಮಿಕ ವರ್ಗದವರ ಸೇವೆ ಅನನ್ಯವಾದದ್ದು. ಕುಮಾರಣ್ಣನವರ ಜನ್ಮದಿನದ ನೆಪದಲ್ಲಿ ಅವರಿಗೆ ಸಣ್ಣ ನೆರವು ನೀಡುತ್ತಿರುವುದು ನಮ್ಮ ಸೌಭಾಗ್ಯ ಎಂದರು. ನಂತರ ಮೇಕೆರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಬಿಎಸ್ ಸತ್ಯಪ್ರಕಾಶ್ ಅವರು ಶಾಲಾ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕವಾದ ಬ್ಯಾಗ್, ನೋಟ್ ಪುಸ್ತಕ ಹಾಗೂ ಪೆನ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಬಿಎಸ್ ಸತ್ಯಪ್ರಕಾಶ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕೇವಲ ರಾಜಕೀಯ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಶಿಕ್ಷಣ ಮತ್ತು ಶ್ರಮಿಕ ವರ್ಗದ ಪರವಾಗಿ ನಿಂತಹ ಇವರ ಕಾಳಜಿಯನ್ನ ಗ್ರಾಮಸ್ಥರು ಶ್ಲಾಘಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ರಾಮು, ಜೆಡಿಎಸ್ ಮುಖಂಡರು, ಸತ್ಯಪ್ರಕಾಶ್ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರು ಈ ಅನಿರೀಕ್ಷಿತ ಉಡುಗೊರೆ ಮತ್ತು ಸತ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು. ಇವತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಮುಖಾಂತರ ಕುಮಾರಣ್ಣವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬ ಶುಭಾಶಯನ ತಿಳಿಸುತ್ತಾ, ಇವತ್ತು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಣ್ಣದಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೇದಾಗುತ್ತೆ ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಇವತ್ತು ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ ಕುಮಾರಣ್ಣವ್ರ ಮೇಲೆ ಇರಲಿ. ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕುಮಾರಣ್ಣವ್ರಿಗೆ ಇನ್ನೂ ಹೆಚ್ಚಿನದಾಗಿ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯವನ್ನು ಕೊಟ್ಟು ಈ ನಾಡಿನ ಸೇವೆ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ. ಇವತ್ತಿನ ದಿವಸ ತಾರೀಕು 16/12/2025 ಈ ನಾಡ ಕಂಡಂತ ಅತ್ಯಂತ ಶ್ರೇಷ್ಠ ರಾಜಕಾರಣಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಎಚ್.ಡಿ. ಕುಮಾರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರಾದ ಸತ್ಯನಾರಾಯಣ ಸಾಹೇಬರ ಸುಪುತ್ರರಂತ ಸತ್ಯಪ್ರಕಾಶ್ ಅವರು ಇವತ್ತಿನ ದಿವಸ ಪೌರ ಕಾರ್ಮಿಕರಿಗೆ ಚಳಿಗಾಲದಲ್ಲಿ ಒದಗಿಕೆಯನ್ನು ಇವತ್ತು ನೀಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಎಂದೆಂದೂ ಮಾಡದಂಥ ಕಾರ್ಯವನ್ನು ಈ ನಾಡಿಗೆ ಅವರು ಕೊಡುಗೆ ಕೊಟ್ಟರು. ಇತಿಹಾಸ ಸೃಷ್ಟಿಸಿ 25,000 ಕೋಟಿ ಸಾಲ ಮನ್ನಾ ಮಾಡಿ, ಸಾರಾಯಿ ನಿಷೇಧ ಮಾಡಿ, ಲಾಟ್ರಿ ನಿಷೇಧ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದಂಥ ಅವರ ಕಮ್ಮಿ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮದಂಥ ಜನಕಂಡ ಮೆಚ್ಚಿನ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ಕೊಡುಗೆ ನಮ್ಮ ಶಿರಾ ತಾಲೂಕಿಗೆ ಹಲವಾರು ಕೊಡುಗೆ ಇದೆ. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತಿನೇನು ನಗರಸಭಾ ಕಚೇರಿ ನಡೀತಾ ಇದೆ, ಆ ನಗರಸಭೆಗೆ ಅನುದಾನ ಕೊಟ್ಟಂತ ಕೊಡುಗೆ ಅವ್ರದ್ದು. ಅನುದಾನ ಕೊಟ್ಟು ಮತ್ತು ನಮ್ಮ ರಾಘವೇಂದ್ರ ಕಾಲದಲ್ಲಿ ನಗರಸಭಾ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಶಿರಾ ತಾಲೂಕಿಗೆ ಬಂದಿರು. ಆ ಸನ್ನಿವೇಶ ಇವತ್ತು ನೆನೆಸ್ಕೊಂಡು ದೇವರು ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕಿಂತ ಹೆಚ್ಚಿನದಾಗಿ ಅಧಿಕಾರ ಕೊಟ್ಟು ಇದು ಕಾಪಾಡಲಿ ಅಂತ ಮಾತು ಮುಗಿಸಿ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಹಾಲಿ ಮಂಡ್ಯದ ಸಂಸದರು, ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂತಹ ಎಚ್.ಡಿ. ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಅವರು ಹೆಚ್ಚಿನ ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ. ಅವರು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸಾಲ ಮನ್ನಾ ಆಗಿರ್ಬೋದು, ರೈತರ ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ಅನೇಕ ಕಾರ್ಯಕ್ರಮಗಳನ್ನ ಇಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮತ್ತು ಕೇಂದ್ರ ಸಚಿವರಾಗಿ ಪ್ರಥಮ ಬಾರಿಗೆ ಬೆಂಗಳೂರಿಗೆ ಎಲೆಕ್ಟ್ರಿಕಲ್ ಬಸ್ ಕೊಟ್ಟರು. ಮತ್ತು ಆಂಧ್ರ ಪ್ರದೇಶದ ವೈಜಾಗ್ನ ಸ್ಟೀಲ್ ಪ್ಲಾಂಟ್ನ ರಿಓಪನ್ ಮಾಡಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂತಹ ಕುಮಾರಣ್ಣವ್ರಿಗೆ ಹಾಲಿನ ಅಭಿಷೇಕ ಮಾಡಿ ಅಲ್ಲಿ ಸ್ವಾಗತ ಕೋರಿದ್ದನ್ನು ನಾವು ನೋಡ್ಬೋದು. ಹಾಗೆ ನಮ್ಮ ಒಂದು ಉದ್ಯೋಗದ ಕೊರತೆ ಇರೋದ್ರಿಂದ ಕುಮಾರಣ್ಣದ ಮನಗಂಡು 9 ಜಿಲ್ಲೆಗಳಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡೋದರ ಮುಖೇನ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಕಾರಿಡಾರ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಆದರೆ ಇದೇ ರೀತಿ ಅವರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಸೇವೆ ಬಹು ದೊಡ್ಡದ್ದು. ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ, ಮತ್ತೆ ಇವತ್ತೇನು ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಸತ್ಯಪ್ರಕಾಶ್ ಅಣ್ಣ ಇವತ್ತು ಈ ಪುಲೆ ಅವರ ಟಿ ಶರ್ಟ್ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಸಣ್ಣ ರೀಸನ್ ಇದೆ ಇದು ಕೊಡೋದ್ರ ಹಿಂದೆ. ಅವ್ರ ಮಗಳು ಇಂಜಿನಿಯರಿಂಗ್
ಅಡ್ಮಿಷನ್ ಹೋಗೋ ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಯ್ತು ತುಮಕೂರಲ್ಲಿ. ನಾನು ಕ್ಯಾಸಂದ್ರ ತುಮಕೂರು ಟೋಲ್ ಹತ್ರ ತುಮಕೂರು ಪವಿತ್ರ ಹೋಟ್ಲ್ ಹತ್ರ ಬಂದಂಥ ಸಂದರ್ಭದಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಿ. ಆ ಟೈಮಲ್ಲಿ ಪ್ರಕಾಶ್ ಅಣ್ಣ ಪೌರ ಕಾರ್ಮಿಕರನ್ನ ಬೆಳಗ್ಗೆ 6:30 7 ಗಂಟೆಗೆ ಚಳಿಲಿ ಕೆಲಸ ಮಾಡೋದು ನೋಡಿ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂತು. ಯಾಕಣ್ಣ ಅಂತ ಕೇಳಿದೆ. ಪುನೀತ್ ಗೌರ್ಮೆಂಟ್ ಜಾಬ್ ಅಂದರೆ 10 ಗಂಟೆ 9 ಗಂಟೆಗೆ ಎಲ್ರೂ ಬರ್ತಾರೆ, ಇವರು ಬೆಳಗ್ಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು 6:30 7 ಗಂಟೆಗೆ ಬಂದು ಚಳಿಲಿ ಕೆಲಸ ಮಾಡ್ತಾರೆ. ಅದನ್ನ ನೋಡಿ ಏನಾದರೂ ಮಾಡ್ಬೇಕು ಅವ್ರಿಗೆ ಅಂತೇಳಿ ಅವ್ರು ಅವತ್ತೇನ ಅದನ್ನ ಮನಸ್ಸಲ್ಲಿ ನೋವನ್ನ ನಾನು ನೋಡಿದೆ. ಅಂತಹ ಸಾಫ್ಟ್ ನೇಚರ್ ಇರುವ ನಮ್ಮ ಸ್ನೇಹಜೀವಿ ಸತ್ಯಪ್ರಕಾಶ್ ಅಣ್ಣವ್ರಿಗೆ ಅವ್ರಿಗೆ ಹೆಚ್ಚಿನ ಆರ್ಥಿಕವಾಗಿ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಆ ದೇವ್ರ ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತೀನಿ. ಮಹೋದಯ, ಈ ದಿನ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ತಾಲೂಕು JDS ಪಾರ್ಟಿ ವತಿಯಿಂದ ಮಾನ್ಯ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ಕೇಂದ್ರ ಸಚಿವರ ಜನ್ಮದಿನದ ಪ್ರಯುಕ್ತ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ಸ್ವೆಟರನ್ನು ವಿತರಣೆ ಮಾಡ್ತಿದ್ವಿ ಅಂತಂದು ಅವರು ಕರೆದಾಗ ನಾನು ಅತ್ಯಂತ ಸಂತೋಷದಿಂದ ಬಂದಿದ್ದೀನಿ. ಯಾಕೆಂದರೆ ನಾವು ಈಗಾಗಲೇ ನಮ್ಮ ಪೌರ ಕಾರ್ಮಿಕರು ಅಂತಂದರೆ ನಗರ ಸೈನಿಕರಿದ್ದಂತೆ. ನಮ್ಮ ದೇಶಕ್ಕೆ ಹೀಗೆ ಸೈನಿಕರು ಗಡಿಯನ್ನು ಕಾಯ್ತಾರೋ ಹಾಗೆ ನಮ್ಮ ನಗರದ ಸ್ವಚ್ಛತೆಗೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ಸಹಿತ ಯಾವ ಕರೆದು ಸಹಿತ ಬಂದು ಸ್ವಚ್ಛತೆಯಲ್ಲಿ ತೊಡಗ್ತಾರೆ. ಅಂಥವ್ರಿಗೆ ನಾವು ಈಗಾಗಲೇ ನಗರಸಭೆಯಿಂದ ಎಲ್ಲ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿದ್ದೀವಿ. ಅದ್ರ ಜೊತೆಗೆ ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾರಾದರೂ ಸಹಿತ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ನೀಡಿದರೆ ಖಂಡಿತವಾಗಿ ನಾವು ಸ್ವಾಗತ ಮಾಡಿ ಅವುಗಳನ್ನು ಪೌರ ಕಾರ್ಮಿಕರುಗಳಿಗೆ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವು ಅವಕಾಶ ಕಲ್ಪಿಸಿದ್ದೀವಿ. ಅದೇ ರೀತಿ ಇವತ್ತು ಶಿರಾ ತಾಲೂಕು JDS ಪಾರ್ಟಿ ವತಿಯಿಂದ ಏನು ಸ್ವೆಟರನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಗರಸಭಾ ವತಿಯಿಂದ ತುಂಬ ಧನ್ಯವಾದಗಳನ್ನು ಕಾರ್ಮಿಕರು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ ನಮ್ಮ ಮಾಜಿ ಸಚಿವರು, ಜನಪ್ರಿಯ ಕೇಂದ್ರ ಸಚಿವರಾದ ಮಾಜಿ ಮುಖ್ಯಮಂತ್ರಿ ಮತ್ತು ಜನಪ್ರಿಯ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ 66ನೇ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಇವತ್ತು ನಮ್ಮ ಸತ್ಯಪ್ರಕಾಶ್ ಅಣ್ಣವ್ರು ಏನಂದ್ರೆ ನಮ್ಮ ಸತ್ಯನಾರಾಯಣ ಸಾಹೇಬರು ಏನಿದಾರೋ ಅವ್ರು ನಡೆದ ದಾರಿಯಲ್ಲೇ ನಡೀತಾರೆ. ಸತ್ಯಪ್ರಕಾಶ್ ಅಣ್ಣವ್ರು ನಮ್ಮ ತಾಲೂಕು ಅಧ್ಯಕ್ಷರು, ಅವರು ತಂದೆ ಹಾಕಿ ನಡೆದಿರೋ ದಾರಿಯಲ್ಲಿ ಅವರು ಬಡವರಿಗೆ ಮತ್ತೆ ಯಾರಿಗೆ ದೀನದಲಿತರಿಗೆ ಯಾರಿಗೆ ಏನ್ ಬೇಕೋ ಸಹಾಯ ಈ ತಾಲೂಕೊಳಗೆ ಅವರು ಮುಂಚೆ ನಿಂತು ಸಹಾಯ ಮಾಡ್ತಾ ಇದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಟ್ಟು ಮತ್ತೆ ಎಲ್ಲ ಈಗ ಇವ್ರೇನು ಈಗ ಸತ್ಯಪ್ರಕಾಶ್ ಅಣ್ಣವ್ರು ತೋರಿಸಿದಾರೋ ಅದೇ ಹಾದಿಯಲ್ಲಿ ನಾವು ನಡಿಬೇಕು. ನಾವು ನಮ್ಮ ಕೈಯಾದಷ್ಟು ಸಹಾಯ ಮಾಡೋದು ನಮಗೂ ಈಗ ಜವಾಬ್ದಾರಿ ಅವ್ರು ನಮ್ಗೆ ತಿಳಿಸಿದ್ದಾರೆ. ನಾವು ಅದೇ ತರ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀನಿ. JDS ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಗಣ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಗೌರವಾನ್ವಿತ ಆಯುಕ್ತರಾದ ರುದ್ರೇಶ್ ಸರ್ ಅವ್ರಿಗೂ ನಮಸ್ಕರಿಸುತ್ತಾ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ದಿನ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಬಡವರ ಬಂಧು ಹಾಗೂ ಮಾನವತಾವಾದಿ ಅಂತ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ನೆಲದ ಮಣ್ಣಿನ ಮಗನಾಗಿರ್ತಕ್ಕಂಥ ಹಲವಾರು ಜನಪರ ಕೆಲಸಗಳನ್ನು ಮಾಡಿ ಹೃದಯ ಸಿಂಹಾಸನದಲ್ಲಿ ಬೆರೆತಂತ ಶ್ರೀಮಾನ್ B ಸತ್ಯನಾರಾಯಣಪ್ಪ ಸರ್ ಅವರ ಮಗನಾದಂಥ ಸರಳ ಸಜ್ಜನಜೀವಿ ಸ್ನೇಹಜೀವಿಯಾದಂಥ ಸತ್ಯಪ್ರಕಾಶ್ ಅಣ್ಣವರು ಇವತ್ತು ಕಾರ್ಮಿಕ ಬಂಧುಗಳಿಗೆ, ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳಿಗೆ ಬೆಳಗಿನ ಜಾವದ ಅವರ ಚಳಿಯ ಕಾಯಕವನ್ನು ಅರಿತು ಅವರು ಮಾನವತಾವಾದಿಯಾಗಿ ಇವತ್ತು ಬಂದು ಈ ಒಂದು ಸ್ವೆಟರನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕ ಬಂಧುಗಳ ಪರವಾಗಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಅವರೊಟ್ಟಿಗೆ ಬಂದಿರುವಂಥ ಎಲ್ಲ JDS ಘಟಕದ ಪದಾಧಿಕಾರಿಗಳಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ನಮ್ಮ ಪೌರಾಯುಕ್ತರು ಸಹ ಅಷ್ಟೇ ಮಾನವತಾವಾದಿಗಳು. ಯಾಕಂದರೆ ಅವ್ರ ಬಗ್ಗೆ ಹೇಳಲೇಬೇಕು. ಕಳೆದ 1 ತಿಂಗಳ ಹಿಂದೆ 28ನೇ ತಾರೀಕು ನವೆಂಬರ್ 28ನೇ ತಾರೀಕು ಎಲ್ಲ ಪೌರ ಕಾರ್ಮಿಕರಿಗೆ 105 ಜನ ಪೌರ ಕಾರ್ಮಿಕರಿಗೆ ನಮಗೆ ಲೈಫ್ ಇನ್ಶೂರೆನ್ಸನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರ ಒಂದು ಸೇವೆ ಅನನ್ಯವಾದದ್ದು. ಹಾಗೆ ಅವ್ರಿಗಾಗಲೇ ನಿವೇಶನಕ್ಕೆ ಅಡಿಪಾಯವನ್ನು ಹಾಕಿ 2-3 ಬಾರಿ ಸತತವಾಗಿ ಅವರು ವಾಜಪೇಯಿ ವಸತಿ ನಿಗಮಕ್ಕೆ ಹೋಗಿ ನಮಗೆ ಹಕ್ಕುಪತ್ರಗಳನ್ನು ಕೊಡುವಂಥ ಎಲ್ಲ ಕಾರ್ಯಗಳನ್ನು ಅಧ್ಯಕ್ಷರ ಜೊತೆ ಒಳಗೂಡಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸ್ವೆಟರನ್ನು ನೀಡ್ತಾರಂತ ಎಲ್ಲ JDS ಘಟಕದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.